ಪ್ರಿಯ ವೀಕ್ಷಕರೇ, ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಪುರಸಭೆಯ 2023-24ನೇ ಸಾಲಿನ ಆಯವ್ಯಯ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ್ ಸಾಳೆನ್ನವರ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಪಟ್ಟಣದ ಅಭಿವೃದ್ಧಿಗಾಗಿ ವಿವಿಧ ಕಾಮಗಾರಿಗಳ ಕುರಿತು ಸೇರ್ಪಡಿಸುವಂತೆ ಬಿಜೆಪಿಯ ಪುರಸಭೆ ಸದಸ್ಯರಾದ ಉದಯ್ ಹುಲಿ, ರಾಜೇಶ್ವರಿ ಹಿರೇಮಠ್, ಸಂತೋಷ್ ಘಟ್ಕಾಂಬಳೆ ಒತ್ತಾಯಿಸಿದರು. ಆದರೆ ವರ್ಷ ಉದ್ದಕ್ಕೂ ನಡೆಯುವ ಪಟ್ಟಣದ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸದ ಆಯವ್ಯಯದ ಸಭೆಯಲ್ಲಿ ಚುನಾಯಿತ ಪುರಸಭೆಯ ಸದಸ್ಯರ ಕೊರತೆ ಎದ್ದು ಕಾಣುತ್ತಿತ್ತು. ಇದು ಇಲಾಖೆಗೆ ಸಂಬಂಧಪಟ್ಟ ಆಯವ್ಯಯ ಸಭೆ ಎನ್ನುವಂತಿತ್ತು. ಪಟ್ಟಣದ ಜನತೆ ಪ್ರತಿ ವಾರ್ಡ್ನಲ್ಲಿ ತಮ್ಮ ಅಭ್ಯರ್ಥಿ ಆಯ್ಕೆಯಾಗಿ ನಮ್ಮ ವಾರ್ಡ್ ಅಭಿವೃದ್ಧಿಗೆ ಸೂಕ್ತ ಇದ್ದಾರೆ ಎಂದು ಆಯ್ಕೆ ಮಾಡಿ ಕಳಿಸಿದ ಕೆಲ ಸದಸ್ಯರು ಇಂತಹ ಮುಖ್ಯವಾದ ಸಭೆಗೆ ಗೈರು ಹಾಜರಾಗಿದ್ದು, ಸ್ಮಶಾನಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದು, ಯಾವುದೇ ಅಭಿವೃದ್ಧಿ ವಿಷಯಕ್ಕೆ ಗಮನ ಹರಿಸದಿರುವುದು ವಿಪರ್ಯಾಸ ಎನ್ನುವಂತಿತ್ತು. ಅದಕ್ಕೂ ಕಂಪೌಂಡ್ ಭಾಳ ಚೆನ್ನಾಗಿ ಇರ್ತದೆ. ಒಂದು ಲೈಟಿಂಗ್ ಲಾಸ್ಟ್ ಟೈಮ್ ಸ್ವಲ್ಪ ಪೇಂಟಿಂಗ್ ಮಾಡಿದ್ರೆ ಪೇಂಟಿಂಗ್ ಚೆನ್ನಾಗಿ ಬರ್ತಾರೆ. ಅದನ್ನ ಕಂಪೌಂಡ್ ಎತ್ತರ ಮಾಡಿ ಲೈಟಿಂಗ್ ಮಾಡೋದು ಸರ್. ಅದು ರಿಸರ್ವ್ ಒಂದು ಸಲ ಯಾವುದೋ ಒಂದು ಬೇಸಿಕ್ ಮಾತಾಡೋದಿಲ್ಲ. ಇದು ಉಳಿಗೆ ಹೆಪ್ಪಾಗಿರೋದು ಪ್ರತಿಯೊಂದು ಜನರಿಗೆ ಗೊತ್ತೈತಿ. ಸೊ ಫಂಡ್ ಇರೋದ್ರಿಂದ ಎರಡನ್ನ ನೀವು ಗಣನೆಗೆ ತಗೊಂಡ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಂತ ಮಾಡಬೇಕಂತ ಲಾಸ್ಟ್ 2 years ಇದು ಕೇಳಿದೆ. ಬಟ್ ಈಗಿನ ಫಂಡ್ ಒಳಗೆ ಮಾಡಬೇಕಂತ ತಮ್ಗೆ ಹೇಳ್ಬೋದೇನೆ. ಯಾಕಂದ್ರೆ ಈಗ ಜಾತ್ರೆ ಬರೋದು ಎಲ್ಲ ಹೇಳಿದ್ವಿ. ಫಂಕ್ಷನ್ ಗಮನಕ್ಕೆ ಇನ್ನೊಂದು ಏನಂದ್ರೆ, ಈ ಮೊಬೈಲ್ ಪ್ರಾಜೆಕ್ಟ್ ಅಂದ್ರೆ ಬಹಳ ಅವಶ್ಯಕತೆ ಇದ್ದು, ಈಗ ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಯಾವುದೇ ಒಂದು ಬೇರೆ ರಾಜ್ಯದ CM ಅವರು ಅಥವಾ ಗೃಹಮಂತ್ರಿಗಳು ಬಂದಾಗ ಅಥವಾ ಯಾವುದೇ ಒಂದು ಜಾತ್ರೆ ಸಮಾರಂಭ ಇದ್ದಾಗ ಮೊಬೈಲ್ ಪ್ರಾಜೆಕ್ಟ್ ತುಂಬ ಅವಶ್ಯಕತೆ ಕೊಡ್ರಿ ಅಂತ ಬೇಡಿಕೆ ಇತ್ತು. ಬಟ್ ಅಲ್ಲಿ ಬದುಕು ಯಾವುದು ಗ್ರೌಂಡಿಗೆ ಜಾಗ ಇಲ್ಲ. ನಾವು ಫಿಶ್ ಮಾರ್ಕೆಟ್ ಮೇಲ್ಗಡೆ ಆ್ಯಕ್ಚುಲಿ ಅದ ನಿರ್ಮಿತಿ ಒಳಗೆ ಇನ್ನೂ ನಮ್ದು ಅಮೌಂಟ್ ಒಂದು 2-3 ಲಕ್ಷ ರೂಪಾಯಿ ಇನ್ನೂ ಐತೆ. ಶೆಡ್ ಹಾಕಿ ಅಲ್ಲಿ ಬರ್ಬೇಕಂತಂದ್ರೆ ನಾವು ಹೋಗುದಿಲ್ಲ ಅಂತೇಳಿ ಲಾಸ್ಟ್ ಟೈಮ್ ಇನ್ನೊಂದ್ಸಲ ಕರೆದು ಮಾತಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಅಲ್ಲ, ದಯವಿಟ್ಟು ಮಾಡ್ಬೇಕ್ರಿ. ಯಾಕಂದ್ರೆ ನೀವು ಲೈಸೆನ್ಸ್ ಎಲ್ಲ ಕಡೆ ಕೊಡ್ತೀರಿ ಅಂತ ಹೇಳಿ ಮಾಡ್ತಾರಲ್ಲ, ಅದು ಎಲ್ಲೂ ರೂಲ್ ಇಲ್ಲ ಸರ್. ಎಲ್ಲ ಊರೊಳಗೂ ಏನೈತಿ ಅಂತಂದ್ರೆ ಒಂದು ಲಿಮಿಟೆಡ್ ಸರೌಂಡಿಂಗ್ಸ್ ಒಳಗೆ ಮಾಡಬೇಕು ಅಂತೇಳಿ. ಯಾಕಂದ್ರೆ ಎಲ್ಲ ಇದಾಗ್ತೈತಿ ಅಂತ ಹೇಳಿ ಅದು ಒಂದು ಪೆರಿಶ್ ಆಗಿ ಒಂದು ಮನಿ ಇದೆಲ್ಲ ಸ್ಮೆಲ್ ನೋಡ್ರಿ, ಅಲ್ಲಿ ಸ್ಕೂಲ್ ಹುಡುಗರು ಓಡಾಡುವಲ್ಲ ಎಲ್ಲ ಇದಾಗವಲ್ಲ, ಅದು ಸರಿ ಅನ್ಸುದಿಲ್ಲ ಊರಿಗೆ. ಎಲ್ಲರಿಗೂ ಬರೋ ಹೋಗು ವಾತಾವರಣ. ಆಮೇಲೆ ಎಲ್ಲ ಕಡೆ ಈಗ ಸ್ಪ್ರೆಡ್ ಆಗಿದ್ದು ಎಲ್ಲರೂ ತೆಗೆದ ಒಂದು ಕಡೆನೇ ಮಾಡ್ರಿ ಅವ್ರಿಗೆ ಸೆಂಟ್ರಲೈಸ್ಡ್ ಇರಲಿ. ಆಮೇಲೆ ಮತ್ತು ಸರ್ ಈಗೆಲ್ಲ UGD ಕೊಟ್ಟಲ್ಲೇ ನೀವು ಅವ್ರು ಹೇಳಿದಂಗೆ ಎಲ್ಲರೂ ಡ್ರೈನೇಜ್ ಮಾಡಿದಾರ, ಅವು ಗಾಡಿ ನೀರೆಲ್ಲ ಹೊರಗೆ ಹೋಗ್ತಾವ. ಆದ್ರೆ ಇಲ್ಲಿ ನಮ್ಮ ಯಾವುದೀಗ ಜವಳಿ ಇದರಿಂದ ವಿವೇಕಾನಂದ ಸ್ಕೂಲ್ಗೆ ಹೋಗೋಲ್ಲೇ ಪ್ರತಿ ಒಂದು 10 ಫುಟಿಗೆ 20 ಫುಟಿಗೆ ಒಂದೊಂದು ಕಡ್ಡಾಯಿ. ಅದ ಯಾರಾದ್ರೂ